ಕ್ರಿಕೆಟಿಗ ಚಹಲ್ ದಾಂಪತ್ಯ ಜೀವನ ಅಂತ್ಯ ಆಗಿದೆ. ಆದರೆ ಬಹಳ ವಿಭಿನ್ನವಾಗಿ ಇದನ್ನ ಹೊರಗಿಟ್ಟಿದ್ದಾರೆ. ದಾಂಪತ್ಯ ಜೀವನ ಅಂತ್ಯ ಆಗಿದೆ. ಖ್ಯಾತ ಕ್ರಿಕೆಟಿಗ ಚಹಲ್ ಅವರ ದಾಂಪತ್ಯ ಜೀವನ. ನಾಲ್ಕು ವರ್ಷದ ದಾಂಪತ್ಯಕ್ಕೆ ಚಹಲ್ ಇತಿಶ್ರೀಯನ್ನ ಹಾಡಿದ್ದಾರೆ. ದೇವರೇ ನನ್ನನ್ನ ರಕ್ಷಿಸಿದ ಅಂತ ಸ್ಟಾರ್ ಸ್ಪಿನ್ನರ್ ಬರೆದುಕೊಂಡಿದ್ದಾರೆ. 60 ಕೋಟಿ ರೂಪಾಯಿ ಜೀವನಾಂಶವನ್ನ ನೀಡಲಿರುವ ಚಹಲ್ ಧನಶ್ರೀ ಅವರಿಂದ ಕಾನೂನಾತ್ಮಕವಾಗಿ ದೂರ ಆಗಿದ್ದಾರೆ. ಈಗ ಕ್ರಿಕೆಟಿಗ ಟೀಮ್ ಇಂಡಿಯಾ ಆಟಗಾರ ಚಹಲ್ ಫ್ಯಾನ್ಸ್ಗೆ ಶಾಕ್ ಇದು. ಕೆಲ ದಿನಗಳಿಂದ ಹರಿದಾಡ್ತಾ ಇದ್ದಂತಹ ಡಿವೋರ್ಸ್ ವದಂತಿಗೆ ಈಗ ಇತಿಶ್ರೀಯನ್ನ ಹಾಡಿದ್ದಾರೆ. ಈಗ ಅಧಿಕೃತವಾಗಿಯೇ ಹೇಳ್ಕೊಂಡಿದ್ದಾರೆ ಚಹಲ್ ಅವರು. ಕೋರ್ಟ್ ಎಲ್ಲ ಪ್ರೊಸೀಜರ್ಗಳನ್ನ ಮುಗಿಸಿದ್ದಾರೆ. ದಾಂಪತ್ಯ ಜೀವನಕ್ಕೆ ಇತಿಶ್ರೀಯನ್ನ ಹಾಡಿದ್ದಾರೆ ಚಹಲ್ ಹಾಗೂ ಧನಶ್ರೀ. ಕೊನೆಗೂ ಕೂಡ ಅಧಿಕೃತವಾಗಿ ಬಹಳ ವದಂತಿಗಳು ಹರಡಿತ್ತು, ಡಿವೋರ್ಸ್ ಆಗುತ್ತೆ ಅನ್ನುವಂಥ ವಿಚಾರ. ಆದರೆ ಈಗ ಅಧಿಕೃತವಾಗಿ ವಿಚಾರ ಹೊರಬಿದ್ದಿದೆ. ಇಬ್ಬರೂ ಕೂಡ ನ್ಯಾಯಾಲಯದಲ್ಲಿ ವಿಚ್ಛೇದನವನ್ನ ಪ್ರಕ್ರಿಯೆಗಳನ್ನ ಪೂರೈಸಿದ್ದಾರೆ. ಪರಸ್ಪರ ಬೇರೆ ಆಗಿದ್ದಾರೆ. ಅಂದರೆ ವಾಸ್ತವವಾಗಿ ಬಹಳ ದಿನಗಳಿಂದ ಇಬ್ಬರು ಬೇರೆಯಾಗಿ ಪ್ರತ್ಯೇಕವಾಗಿ ವಾಸವಿದ್ದಾರೆ. ಇವರಿಬ್ಬರ ಮದುವೆ ಸಂಬಂಧಗಳು ಹಳಸಿದೆ ಅನ್ನುವಂಥ ವಿಚಾರ ಮುನ್ನೆಲೆಯಲ್ಲಿತ್ತು. ಆದರೆ ಈಗ ಅಧಿಕೃತವಾಗಿಯೇ ದೂರ ಆಗಿದ್ದಾರೆ ಎನ್ನುವಂಥದ್ದು ತಿಳಿದು ಬರ್ತಾ ಇದೆ. ಇದನ್ನು ಸ್ವತಃ ದೃಢಪಟ್ಟುವಂತೆ ಚಹಲ್ ಮತ್ತು ಧನಶ್ರೀ ಅವರ ಈ ನಡುವಿನ ಈ ಏನು ದಾಂಪತ್ಯ ಜೀವನ ಬಿರುಕು ಮೂಡಿತ್ತಲ್ಲ, ಇದನ್ನ ಬಹಳ ಸ್ಪಷ್ಟವಾಗಿ ಪೋಸ್ಟ್ ಮೂಲಕವಾಗಿ ತಿಳಿಸಿದ್ದಾರೆ. ಚಹಲ್ ಅವರು ಇವತ್ತು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದು ಪೋಸ್ಟ್ ಒಂದನ್ನು ಹಂಚಿಕೊಳ್ಳುವುದರ ಮೂಲಕವಾಗಿ ದಾಂಪತ್ಯ ಜೀವನಕ್ಕೆ ಅಂತ್ಯವನ್ನು ಹಾಡಿದ್ದೇನೆ ಅನ್ನೋದನ್ನು ಬಹಳ ಸ್ಪಷ್ಟಪಡಿಸಿದ್ದಾರೆ. ಜೊತೆಲಿ ಅವ್ರು ಬರ್ಕೊಂಡಿರುವಂಥ ಕೆಲ ವಿಚಾರ ಕೂಡ ಅಂದರೆ, ದೇವರು ನನ್ನನ್ನು ಎಷ್ಟೋ ಬಾರಿ ರಕ್ಷಿಸಿದ್ದಾನೆ, ನಾನು ಅವುಗಳ ಸಂಖ್ಯೆಯನ್ನು ಎಣಿಸಲು ಸಹ ಸಾಧ್ಯವಿಲ್ಲ. ಕೆಲವೊಮ್ಮೆ ದೇವರು ನನ್ನ ಅರಿವಿಗೂ ಬಾರದಂತೆ ರಕ್ಷಣೆ ಮಾಡಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಬರೆದುಕೊಂಡಿದ್ದಾರೆ. ಹಾಗೆ ನನಗೆ ಗೊತ್ತಿಲ್ಲದೆ ನನ್ನನ್ನು ಬೆಂಬಲಿಸಿದ್ದಕ್ಕಾಗಿ ದೇವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಅನ್ನೋದಾಗಿ ಬಹಳ ಡಿಫ್ರೆಂಟ್ ಆಗಿದೆ. ಆ ಬರಹಗಳು ಸಾಕಷ್ಟು ಪ್ರಶ್ನೆಯನ್ನು ಮೂಡಿಸುತ್ತೆ. ಹಾಗಾಗಿ ಇಂಥದ್ದೊಂದು ಪೋಸ್ಟನ್ನು ಮಾಡೋದರ ಮೂಲಕವಾಗಿ ತಮ್ಮ ದಾಂಪತ್ಯ ಜೀವನ ಅಂತ್ಯವನ್ನು ಸ್ವತಃ ಪೋಸ್ಟ್ ಮೂಲಕ ಹೇಳ್ಕೊಂಡಿದ್ದಾರೆ ಕ್ರಿಕೆಟಿಗ.